ನಮಸ್ಕಾರ ಸ್ನೇಹಿತರೆ, ಭೀಮಾ ಚಿತ್ರದ ಟೋಟಲ್ ಕಲೆಕ್ಷನ್ ಎಷ್ಟು ಅಂತ ನೋಡ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ದುನಿಯಾ ವಿಜಯ್ ಅವರು ನಿರ್ದೇಶಿಸಿ ನಟಿಸಿರುವ ಭೀಮಾ ಚಿತ್ರ ರಾಜ್ಯಾದ್ಯಂತ ಭರ್ಜರಿ ಪ್ರದರ್ಶನ ಕಂಡಿದೆ. ಕರ್ನಾಟಕದಾದ್ಯಂತ ಆಗಸ್ಟ್ 9ನೇ ತಾರೀಕು ಪ್ರದರ್ಶನ ಕಂಡಿದ್ದು ಜನರ ಮೆಚ್ಚುಗೆಯನ್ನು ಪಡೆದಿದೆ. ಹಾಗೂ ಈ ಸಿನಿಮಾದಿಂದ ಮುಚ್ಚುವಂತಹ 18ಕ್ಕೂ ಹೆಚ್ಚು ಚಿತ್ರಮಂದಿರಗಳು ಮರುಜೀವ ಪಡೆದುಕೊಂಡಿವೆ. ಹಾಗೂ ಈ ಸಿನಿಮಾ ಹೌಸ್ಫುಲ್ ಶೋಗಳನ್ನು ಪಡೆದಿರುವಂತಹ ಸಿನಿಮಾವಾಗಿದೆ. ಕನ್ನಡ ಸಿನಿಮಾದ ಕತೆ ಮುಗೀತು ಅನ್ನುವಾಗಲೇ ಭೀಮಾ ಚಿತ್ರದ ಅನೌನ್ಸ್ಮೆಂಟ್ ಆಗಿತ್ತು. ಆದರೆ ಈ ಸಿನಿಮಾ ಭರ್ಜರಿ ಓಪನಿಂಗ್ ಕಂಡು ಜನರಲ್ಲಿ ಮೆಚ್ಚುಗೆಯನ್ನು ಪಡೆದಿದೆ. ಏಕೆಂದರೆ ಕನ್ನಡದಲ್ಲಿ ಬರುವ ಸಿನಿಮಾಗಳನ್ನು ನೀವು ನೋಡಿ ಇರುತ್ತೀರಿ. ಆದರೆ ದುನಿಯಾ ವಿಜಯ್ ಅವರು ರೌಡಿಸಂ ಅಲ್ಲದೆ ಒಂದು ಸಮಾಜಕ್ಕೆ ಸಂದೇಶ ಕೊಡುವಂತಹ ಸಿನಿಮಾವನ್ನು ಮಾಡಿದ್ದಾರೆ. ಭೀಮಾ ಚಿತ್ರದ ಟೋಟಲ್ ಕಲೆಕ್ಷನ್ ನೋಡುವುದಾದರೆ ಮೊದಲನೇ ದಿನವೇ 4 ಕೋಟಿಯಷ್ಟು ಸಂಪಾದನೆ ಮಾಡಿತ್ತು. ಎರಡನೇ ದಿನ 3.5 ಕೋಟಿಯಷ್ಟು ಸುಮಾರು ಸಂಪಾದನೆ ಮಾಡಿತ್ತು. ಥರ್ಡ್ ಡೇ 4 ಕೋಟಿಯಷ್ಟು ಸಂಪಾದನೆ ಮಾಡಿತ್ತು. ನಾಲ್ಕನೇ ದಿನವೂ 1.6 ಕೋಟಿಯಷ್ಟು ಸಂಪಾದನೆಯನ್ನು ಮಾಡಿದೆ. ಐದನೇ ದಿನವೂ 2 ಕೋಟಿಯಷ್ಟು ಸಂಪಾದನೆಯನ್ನು ಮಾಡಿದೆ. ಟೋಟಲ್ ಆಗಿ 19 ಕೋಟಿಯಷ್ಟು ಥಿಯೇಟರ್ನಲ್ಲಿ ಕಲೆಕ್ಷನ್ ಮಾಡಿದೆ. ಆಡಿಯೋ ಮತ್ತು ಸ್ಯಾಟಲೈಟ್ ಮತ್ತು ಡಿಜಿಟಲ್ ರೈಟ್ಸ್ ಎಲ್ಲ ಸೇರಿ ಒಟ್ಟಾರೆಯಾಗಿ 20 ರಿಂದ 25 ಕೋಟಿಯಷ್ಟು ಸಂಪಾದನೆ ಮಾಡಿದೆ ಅಂತ ಹೇಳ್ಬೋದು. ಹಾಗೆ ಭೀಮಾ ಸಿನಿಮಾವನ್ನು ನೋಡಿದವರು ಸಿನಿಮಾ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೂ ಇಂತಹ ಸಿನಿಮಾಗಳ ನ್ಯೂಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.